ಬಂಧುಗಳೇ, ಈ ದಿನ ಕೋಲಾರ ಜಿಲ್ಲೆಯ ಎಲ್ಲ ದಲಿತ ಪರ ಮತ್ತು ಜನಪರ ಎಲ್ಲ ಸಂಘಟನೆಗಳ ಒಕ್ಕೂಟದ ವತಿಯಿಂದ SIR ವಿರೋಧಿ ಏನು ಒಂದು ಹೊಸ ನೀತಿಗಳನ್ನು ಜಾರಿ ಮಾಡಿದ್ದಾರೆ. ಆ ಹೊಸ ನೀತಿಗಳನ್ನು ಅಳವಡಿಸಿ ಇವತ್ತು ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಮತದಾರರನ್ನು ಕೈ ಬಿಡಬೇಕು, ಮತದಾರರನ್ನು ತೆಗೆಯುವಂಥ ಬಹುದೊಡ್ಡ ಹುನ್ನಾರವನ್ನು ಇವತ್ತು SIR ಪ್ರಕ್ರಿಯೆಯಲ್ಲಿ ಪ್ರಾರಂಭವಾಗಿದೆ. ಬಹುಶಃ ಇದು ಇಂದಿನ SIR ಅಂದರೆ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಪ್ರತಿ ವರ್ಷ ಕೂಡ ಮಾಡ್ತಾ ಇತ್ತು ಎಲೆಕ್ಷನ್ ಸಂದರ್ಭಗಳಲ್ಲಿ. ಆದರೆ ಈಗ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ತಂದಿದೆ. ಇದರ ಬಹುದೊಡ್ಡ ಹುನ್ನಾರ ಏನಪ್ಪ ಅಂತಂದರೆ, ಇವತ್ತು ಆದಿವಾಸಿಗಳು, ಬುಡಕಟ್ಟು ಜನಾಂಗ ಮತ್ತು ಬಡವರು ಇವತ್ತು ಇದರಿಂದ ಮತದಾರರ ಪಟ್ಟಿಯಿಂದ ಹೊರಗುಳುವಂಥ ಬಹುತೇಕ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂತಂದರೆ ಇವತ್ತು ಆದಿವಾಸಿಗಳಾಗ್ಬೋದು, ಬುಡಕಟ್ಟು ಜನಾಂಗ ಆಗ್ಬೋದು, ಬಡವರು ಇವತ್ತು ಅವ್ರ ಹತ್ರ ಅನೇಕ ದಾಖಲೆಗಳು ಅವ್ರ ಹತ್ರ ಇಲ್ಲ. ಇವತ್ತು ವಿಶೇಷ SIR ಪ್ರಕ್ರಿಯೆಯಲ್ಲಿ ಸುಮಾರು 11 ದಾಖಲೆಗಳನ್ನು ಕೇಳ್ತಾ ಇದ್ದಾರೆ ಅವರು. ಆದರೆ ಆ ದಾಖಲೆಗಳನ್ನು ತಂದು ಕೊಡೋದಾದರೆ ಹೇಗೆ? ಯಾಕಂದರೆ ಇವತ್ತು 2002ರ ಒಂದು ದಾಖಲಾತಿಗಳನ್ನು ಕೇಳ್ತಾ ಇದ್ದಾರೆ. ಒಂದು ವೇಳೆ ನಿಮ್ಮ ಹತ್ರ ಅಂಕಪಟ್ಟಿ ಇಲ್ಲ ಮತ್ತು ನಿಮ್ಮ ಹತ್ರ ಅಂದರೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಥವಾ ಚುನಾವಣೆ ನಿಮ್ಮ ಹತ್ರ ಕಾರ್ಡ್ ಇಲ್ಲ ಅಂತಂದರೆ 2002ರಲ್ಲಿ ಇವತ್ತು ನಿಮ್ಮ ತಂದೆದಾಗ್ಬೋದು, ತಾಯಿದಾಗ್ಬೋದು ಒಂದು ಮತದಾರರ ಪಟ್ಟಿಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಎಲ್ಲಿಂದ ತರೋದು ಪಾಪ ಅವರು? ಇದೊಂದು ಜೊತೆಗೆ ಇವತ್ತು ನಮ್ಮ ಚುನಾವಣಾ ಆಯೋಗ ಆತುರವಾಗಿ ಈ ಒಂದು ಮತದಾರರ ಪಟ್ಟಿಯನ್ನು ತಯಾರು ಮಾಡ್ತಾ ಇದೆ. ಆದರೆ ಇವತ್ತು ನಾವು ಸರ್ಕಾರವನ್ನು, ಚುನಾವಣಾ ಆಯೋಗವನ್ನು ಕೇಳ್ತಾರೋ ಉದ್ದೇಶ ಏನಂತಂದರೆ, ಇವತ್ತು ಕಂಪ್ಯೂಟರೈಸ್ಡ್ ಆಗಿ ಇವತ್ತು ನಮ್ಮ ಒಂದು ಯಾಕಂದರೆ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಯಾರು ಕೂಡ ಮತದಾರರು ಇವತ್ತು ಅದನ್ನು ಯಾವ ರೀತಿ ನಾವು ಅದನ್ನು ಮತ ಹಾಕಬೇಕು ಅಥವಾ ಹೆಂಗೆ ಮಾಡಬೇಕು ಏನು ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ ಅನೇಕ ಜನರು ಕೂಡ ಇವತ್ತು. ಆದರೆ ಇವತ್ತು ಆ ಸಿಸ್ಟಮನ್ನು ತಂದು ಅನೇಕ ಜನರ ಮತದಾರರನ್ನು ಕೈ ಬಿಡುವ ಸಾಧ್ಯತೆಗಳನ್ನು ಹೆಚ್ಚಾಗಿರೋದ್ರಿಂದ ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ BJP ಸರ್ಕಾರ ಇವತ್ತು ಅದರ ಲಾಭವನ್ನು ಪಡೀತಾ ಇದೆ. ಇದರ ಉದಾಹರಣೆಗೆ ಈಗಾಗಲೇ ನಮ್ಮ ಅಣ್ಣವ್ರು ಹೇಳ್ದಂಗೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ 76ರಿಂದ 77 ಲಕ್ಷ ಜನರು ಇವತ್ತು ಮತದಾರರ ಪಟ್ಟಿಯಿಂದ ಹೊರಗುಳಿದಿರೋದ್ರಿಂದ ಇವತ್ತು ಆ ಜಾಗದಲ್ಲಿ, ಆ ರಾಜ್ಯದಲ್ಲಿ ಇವತ್ತು BJP ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಇಲ್ಲಿ ಕೂಡ ಅವರ ಒಂದು ಅಧಿಕಾರವನ್ನು ಪಡೆದು ಇಲ್ಲಿ ಅವರ ಒಂದು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಇವತ್ತು ಒಂದು ಷಡ್ಯಂತ್ರವನ್ನು ರೂಪಿಸ್ತಾ ಇದೆ. ಇವತ್ತು ನಮ್ಮ ಈ ಒಂದು ಒಕ್ಕೂಟದಿಂದ ನಾವು ಕೇಳ್ತಾ ಇರೋದೇನಂತಂದರೆ, ಒಂದು 4 ಬೇಡಿಕೆಗಳನ್ನಿಟ್ಟು ಇವತ್ತು ಸರ್ಕಾರ ಮತ್ತು ಚುನಾವಣಾ ಆಯೋಗವನ್ನು ಕೇಳ್ತಾ ಇದ್ವಿ. SIR ವಿರುದ್ಧ ನಮ್ಮನ್ನ ಆ SIR ಅಲ್ಲಿ ಮಾತಾಡ್ತಕ್ಕಂಥ ಒಂದು ರೀತಿ ಮಾತು ಸರ್. ನಮ್ಮಲ್ಲಿ ಬಡವರಲ್ಲಿ ಸುಮಾರು ದಾಖಲಾಪತ್ರಗಳು ನಮ್ಮಲ್ಲಿ ಇಲ್ಲದೇ ಇರೋದ್ರಿಂದ ಆ ದಾಖಲಾಪತ್ರಗಳನ್ನು ಏನಾದರೂ ಏನು ಮೋಸ್ಟ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟ್, ಈ ಥರದ್ದು ಸಣ್ಣ ಪುಟ್ಟ ಸರ್ಟಿಫಿಕೇಟ್ಗಳು ಇರ್ತಾವಲ್ಲ ಸರ್, ವಾಸಸ್ಥಳದ ದೃಢೀಕರಣ ಪತ್ರ ಇದೆಲ್ಲ ಕೊಡೋದು. ಸ್ಥಳದಲ್ಲೇ ನೀವು ಅಲ್ಲಿ ನಮ್ಮ ವರ್ಜನಕ್ಕೆ ನೀಡಿ ಅವರನ್ನು ಮತದಾರರ ಪಟ್ಟಿ ಒಳಗಡೆ ಕರೆಸ್ಕೊಳ್ಳೋದಕ್ಕೆ ತಾವು ಅನುಕೂಲ ಮಾಡ್ಕೊಳ್ಬೇಕು ಅಂತ ಹೇಳಿ ಪರ್ಸನಲಾಗಿ ಅದನ್ನು ನಮ್ಮ ದಲಿತ ಸಂಘಟನೆಗಳು ಮತ್ತು ಮೈನಾರಿಟಿ ಸಂಘಟನೆಗಳನ್ನ ನಾವು ರಿಕ್ವೆಸ್ಟ್ ಮಾಡ್ತೀವಿ. ನಮ್ಮ ಮನವಿಯನ್ನು ಒಂದೇ ಕೊಡಿ, ಎಲ್ಲರೂ ಸೇರಿ ಕೊಡಿ, ಕೊಡೋಣ. ಹಾಂ, ಸ್ವಲ್ಪ ಇಟ್ಕೊಳ್ಳಿ. ವಿ ಟೈಪ್ ಇದ್ರ ಅಣ್ಣ ಅದೇ ಓಕೆ ಸರ್. ಚುನಾವಣಾ ಆಯ್ತು, ಕಳಿಸ್ಕೊಡ್ತೀನಿ. ನೀವೇನು ಹೇಳಿದ್ದೀರಿ ಅದನ್ನು ಗಮನಿಸ್ತೀನಿ. ನೀವು ಹೇಳ್ತಾರೆ ದಾಖಲೆ ಕೊಡುವಾಗ ವಿಶೇಷವಾಗಿ ನೀವು ವಾಸಸ್ಥಳ ಕೊಡುವಾಗ ಅಲ್ಲೇ ಒಂದು ವಿಶೇಷವಾದಂಥ ಒಂದು ಸೌಕರ್ಯ ಕಲ್ಪಿಸ್ಬೋದು. ಸರ್, ನಾವು ಸ್ಪಾಟಿಗೆ ಬರಬೇಕಾದ್ರೆ 2002ರ ಮತದಾರರ ಪಟ್ಟಿಯನ್ನು ಕಂಪಲ್ಸರಿ ತೋರಿಸಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ತಾವು ಯಾವ ರೀತಿ ಅದನ್ನು ಒಂದು ತೋರಿಸಿ ಅಂತ ಕೇಳ್ತಾರೆ. ದಾಖಲೆಗಳು 11 ದಾಖಲೆಗಳ ಜೊತೆ ಒಂದು ದಾಖಲೆಯಲ್ಲಿ ಏನೋ ದಾಖಲೆ ಕೇಳಲ್ಲ. 2002ರ ಪಟ್ಟಿನಲ್ಲಿ ನಿಮ್ಮ ಹೆಸರಿರಬೇಕು. ಈಗ ಏನು ಪಟ್ಟಿ ಮಾಡಿದ್ದಾರೆ 25ರ ಪಟ್ಟಿ ಇದೆ, ಆ ಪಟ್ಟಿ ನಿಮ್ಮ ಹೆಸರಿರಬೇಕು ಅಂತ ಅಷ್ಟೇ ಕೇಳ್ತಾರೆ. ಸರ್, ಈಗ ಅವರು ಆಂಧ್ರ ಮತ್ತು ತಮಿಳುನಾಡು ಕಡೆಯಿಂದ ನಮ್ಮ ಸೊಸೈಟಿ ಮಾಡ್ಕೊಂಡಿರ್ತಾರೆ, ಮದುವೆ ಮಾಡಿರ್ತಾರೆ. ಬಟ್ ಅವರಿಗೆ ಹೆಸರು ಕೊಡಿಸ್ಬೇಕು. ಆದರೆ ಅವ್ರದ್ದು ಮತದಾರರ ಪಟ್ಟಿ ಕೇಳ್ತಾರೆ, ಯಾಕಂದರೆ ಇಲ್ಲಿ ಇರೋದಿಲ್ಲ ಅವರು. ಸೊ ಅವ್ರದ್ದು ತಂದೆ ತಾಯಿದು ಹೇಳಲೇಬೇಕು ಎಲ್ಲಿದೆ ಅಂತ ಅವ್ರು ಹೇಳಬೇಕು. ಅದು ಅವ್ರದ್ದು
ಇದಕ್ಕೆ ಸಾಧ್ಯನೇ ಇಲ್ಲ. 18 ವರ್ಷ ಆಗಿದ್ದರೆ ನಿಮಗೆ ನೀವು ಯಾವತ್ತಾರು ಒಂದು ಕಡೆ ರಿಜಿಸ್ಟರ್ ಮಾಡಿರಲೇಬೇಕಲ್ಲ. ಆಂಧ್ರದಲ್ಲಾರು ಮಾಡಿ, ಕರ್ನಾಟಕದಲ್ಲಾರು ಮಾಡಿ, ರಿಜಿಸ್ಟ್ರೇಷನ್ನೇ ಇಲ್ಲ ಅನ್ನೋಕ್ಕೆ ಸಮಸ್ಯೆ ಆಗುತ್ತೆ. 18 ವರ್ಷ ಆದಮೇಲೆ ಸಾಮಾನ್ಯವಾಗಿ ಎಲ್ಲರೂ ರಿಜಿಸ್ಟರ್ ಮಾಡಿರ್ತಾರೆ. ನಾವೇನು ಕೇಳ್ತಾ ಇದ್ದೀವಿ, 2002ರಲ್ಲಿ ನಿಮ್ಮ 18 ವರ್ಷ ಆಗಿದ್ದೆ, ನಿಮ್ಮ ಹೆಸರು ಇರಬೇಕು ಅಷ್ಟೇ. ನೀನು ಕೇಳ್ತೀವಿ ನಮ್ಮ ತಂದೆ ಹೆಸರಿದೆ ಅಥವಾ ನಾನಿದ್ದೆ ಅವಾಗ ಕೋಲಾರದಲ್ಲಿ ಇರಲಿಲ್ಲ ನಾನು. ಅವಾಗ ನಾನು ಎಲ್ಲೋ ಬೇರೆ ಫಲದಲ್ಲಿ ಇದ್ದೆ. ಈಗ ಹೊಸದಾಗಿ ಮದುವೆಯಾಗಿ ಇಲ್ಲಿ ಬಂದಿದ್ದೀನಿ, 3 ವರ್ಷ ಆಗಿದೆ, 2 ವರ್ಷ ಆಗಿದೆ. ಆ ಪಟ್ಟಿಯಲ್ಲಿ ನೀವು ಇದ್ರಲ್ಲ ಅಂತ ನೀವು ಹೇಳ್ಬೇಕಷ್ಟೇ, ಏನಿಲ್ಲ. ಏಕೆಂದರೆ ಇದು ಫಲಮ್ನವ್ರದ್ದು ಚಿತ್ತೂರು ನಮ್ಮ ಹತ್ರ ಇಲ್ಲ. ಕರ್ನಾಟಕದಾದರೆ ನಮ್ಮ ಹತ್ರ ಇರುತ್ತೆ, ವೆಬ್ಸೈಟಲ್ಲಿ ಸಿಕ್ಬಿಡ್ತೀನಿ. ನೀವು ಓಪನ್ ಮಾಡ್ತಿದ್ದಂಗೆ ನಿಮ್ಮ ತಂದೆ ಇದ್ದರು, ನಿಮ್ಮ ಫ್ಯಾಮಿಲಿ ಇದ್ದರು, ನೀವಿದ್ರಿ ಅನ್ನೋ ಗೊತ್ತಾಗುತ್ತೆ. ಅದನ್ನು ಈಗ ಆಲ್ರೆಡಿ ನಾವು ಮ್ಯಾಪಿಂಗ್ ಮಾಡಿದ್ದೀವಿ. ಮ್ಯಾಪಿಂಗ್ ಅಂದರೆ 2002ರಲ್ಲಿ ಯಾರಿದ್ದರು ಆ ಸಂಬಂಧಪಟ್ಟಂಥ ಜನ 2025ರಲ್ಲೂ ಇದ್ದಾರೆ. ಅದು ಮ್ಯಾಪ್ ಮಾಡಿಬಿಟ್ಟಿದ್ದೀವಿ. 90% ಮಾಡಿದ್ದೀವಿ. ಇನ್ನು 10% ಆಗ್ತಾ ಇಲ್ಲ. ಯಾಕೆಂದರೆ ಅವ್ರು ಊರಲ್ಲಿಲ್ಲ ಅಂತೀವಿ, ಅಥವಾ ನೀವು ಹೇಳಿದಂಗೆ ವರ್ಷ ಹೊರಟಾಗಿದ್ದಾರೋ ಇಲ್ಲ, ಅದನ್ನು ನಾವು ರೆಕಾರ್ಡ್ ಮಾಡಿದ್ದೀವಿ. ಆದರೆ 25ರೊಳಗಡೆ 2025ರೊಳಗಡೆ ಅವ್ರ ಹೆಸರಿದ್ದರೆ, ಅವ್ರ ಹೆಸರಿತ್ತಲ್ಲ, ಅವರು ಈಗ ಊರಲ್ಲಿ ಇಲ್ಲದೆ ಇರ್ಬೋದಲ್ವ, ಅವ್ರಿಗೆ ಮಾತ್ರ ನಾವು ಕರೆದು ಕೇಳ್ತೀವಿ, ಅವಕಾಶ ಕೊಡ್ತೀವಿ. ಸೊ ಹಾಗಾಗಿ ಅನ್ಯಾಯ ಆಗೋಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನೀವು ಹೇಳಿದಂಗೆ ಪ್ರತಿಯೊಬ್ಬ ಅರ್ಹ ಮತದಾರರನ್ನು ನಾವು ಪಟ್ಟಿಗೆ ಸೇರಿಸ್ತೀವಿ. ನಮಗೇನು ಬೇಕು ಅಂದರೆ ನೀವು ಕೂಡ ಜಾಗರೂಕತೆಯಿಂದ ನೀವು ಎನ್ಯುಮರೇಷನ್ ಫಾರಮ್ ಅಂತ ತಂದುಕೊಡ್ತೀವಿ ಮನೆಗೆ. ಹೌದು ಸರ್. 20ನೇ ತಾರೀಕಿಂದ ಶುರು ಆಗುತ್ತೆ, ಈ ತಿಂಗಳು 30ನೇ ತಾರೀಕಿಂದ ಶುರು ಆಗುತ್ತೆ. ಅದು ತಂದು ಕೊಟ್ಟಾಗ ಅಲ್ಲಿ ಮಾಹಿತಿ ಎಲ್ಲ ಅಲ್ಲೇ ಇರುತ್ತೆ. ನೀವು ಫಿಲಪ್ ಮಾಡಿ ಸೈನ್ ಮಾಡಿ ವಾಪಸ್ ಕೊಡಿಬೇಕು. ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ತಪ್ಪಿಸಬೇಡಿ. ಇದನ್ನು ನಾವೆಲ್ಲರಿಗೂ ಹೇಳ್ತಾ ಇದ್ದೀವಿ. ಖಂಡಿತ ನಾವು ಎನ್ಯುಮರೇಷನ್ ಫಾರಮ್ ನಾನು ತಂದು BLO ತಂದು ನಿಮಗೆ ಕೊಡ್ತೀನಿ, ಕರೆಕ್ಷನ್ ಮಾಡಿಸ್ತೀನಿ, ಅದನ್ನು ಸೈನ್ ಮಾಡಬೇಕು. ನೀವು ಸೈನ್ ಮಾಡಿ ಕೊಟ್ಟಿದ್ದನ್ನ ನನಗೆ ವಾಪಸ್ ಕೊಡಬೇಕು. ನೀವು ನಾನು ತಗೊಂಡು ಅದನ್ನ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ನಿಮ್ಮ ಹತ್ರ ಒಂದು ಕಾಪಿ ಕೂಡ ಇರುತ್ತೆ, ಆ ಕಾಪಿ ಇಟ್ಕೋಬೇಕು ನೀವು. ಇಲ್ಲದೆ ಹೋದರೆ ನೀವು ಕಾಪಿ ಕೊಟ್ಟ ತಕ್ಷಣ ಆಗ ನೀವು ಕೂಡ ನಿಮ್ಮ ಹೆಸರಲ್ಲಿ ಸೇರಿದೆ ಅಂತ. ಅದಕ್ಕೆ ದಯವಿಟ್ಟು ನಿಮಗೆ ಎನ್ಯುಮರೇಷನ್ ಫಾರಮ್ ಕೊಟ್ಟಾಗ ವಾಪಸ್ ನೀವು ಕಿತ್ತದೇನು ತುಂಬ ಏನು ಖರ್ಚು ಆಗಲ್ಲ, ಏನಿಲ್ಲ. ಒಂದು 2-3 ನಿಮ್ಮ ಹೆಸರು, ನಿಮ್ಮ ಏಜು, ಏನೋ ಕೆಲವು ಡೀಟೇಲ್ಸ್ ಕೇಳಿದ್ದಾರೆ ಅಷ್ಟೇ, ಕಾಲಮ್ ಅದನ್ನು ಕೊಟ್ಬಿಡೋದು. ಯಾವುದೇ ದಾಖಲಾತಿ ಕೊಡೋ ಅಗತ್ಯ ಇಲ್ಲ. ಎನ್ಯುಮರೇಷನ್ ಫಾರಮ್ ಕೊಡುವಾಗ ಯಾವುದೇ ದಾಖಲಾತಿ ಕೊಡೋದು ಅಗತ್ಯ ಇಲ್ಲ. 2025 ನಿಮ್ಮ ಹೆಸರಿತ್ತು, ನಿಮಗೆ ಫಾರಮ್. ಇದು ಸ್ವಲ್ಪ ಜನಗಳಿಗೆ ಹೇಳ್ಬೇಕಂటే ಫಿಲಪ್ ಏನಿಲ್ಲ, 2 ಅಥವಾ 3 ಅವರೇ ಫಿಲಪ್ ಮಾಡ್ಕೊತಾರೆ, ಟೈಪ್ ಮಾಡ್ಕೊತಾರೆ, ಟಿಕ್ ಮಾಡ್ಕೊತಾರೆ, ಅಷ್ಟೇ. ಅದು ಮಾಡ್ತೀವಿ ಸರ್. ಅಷ್ಟೇನೇನಿಲ್ಲ.